ಹಲೋ ಫ್ರೆಂಡ್ಸ್, ನಾನು ವಿಕಿ ಫ್ರೀ ಕ್ಲಾಸಸ್ಸಿಂದ ಬಾಹುಬಲಿ ಸರ್ ಮಾತಾಡೋದು. ಈಗಾಗಲೇ ಅಗ್ನಿವೀರ್ ಜೆ ಡಿ ಸಂಬಂಧಪಟ್ಟಂತೆ ಆಫೀಸಿಯಲಿ ಬಿಟ್ಟಂತಹ 46 ಪ್ರಶ್ನೆ ಪತ್ರಿಕೆಗಳಲ್ಲಿ 8 ಕೂಡ ನಾವು ಕಂಪ್ಲೀಟಾಗಿ ಸೊಲ್ಯೂಷನ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು 9ನೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳನ್ನು ಎಷ್ಟು ಶಾರ್ಟ್ ಆಗಿ ಬಿಡಿಸ್ಬೋದು ಅಂತೇಳಿ ಒಂದು 15ರಿಂದ 20 ನಿಮಿಷದೊಳಗೆ ನಿಮ್ಮದು ಸೊಲ್ಯೂಷನನ್ನು ಕೊಡ್ತಾ ಹೋಗ್ತೀನಿ. ಎಷ್ಟನೇದು 9ನೇ ಟೆಸ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗಿತ್ತು. ಯಾರು ಪ್ರಿವಿಯಸ್ ಇಯರ್ ಇನ್ನು ನೋಡಿಲ್ಲ ಅವರು ಕೂಡ ನೋಡ್ಬೋದು. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೂಡ ಕಲೆಕ್ಟ್ ಮಾಡ್ತಾ ಇದ್ದೀನಿ. ಅವುಗಳನ್ನ ಕೂಡ ಬರುವ ತರಗತಿಗಳಲ್ಲಿ ನಾನು ಮಾಡ್ತಾ ಹೋಗ್ತೀನಿ. ಬೇಸಿಕ್ ಕ್ಲಾಸಸ್ಸನ್ನು ಕೂಡ ಭಾಳಷ್ಟು ಜನ ಕೇಳ್ತಾ ಇದ್ರಿ. ನಿಮಗೆ ಪ್ಲೇ ಲಿಸ್ಟಲ್ಲಿ ಅದಾವ, ಹೋಗಿ ನೋಡ್ಬೋದು. ಲೇಟ್ ಮಾಡೋದು ಬೇಡ. ಫಸ್ಟ್ ಕ್ವಶನನ್ನು ನೋಡಿರಿ. ವಿಶ್ವ ಆರ್ಥಿಕ ವೇದಿಕೆಯ ವಾರ್ಷಿಕ ಸಭೆ 2024ರಲ್ಲಿ ಎಲ್ಲಿ ನಡೆದಿತ್ತು? 2024ರಲ್ಲಿ ಸ್ವಿಟ್ಜರ್ಲ್ಯಾಂಡಲ್ಲಿ ನಡೆದಿತ್ತು. ಈಗ ಬರುವಂಥದ್ದು 2025ರಲ್ಲಿ ಎಲ್ಲಿ ನಡೆದಿತ್ತು ಅನ್ನೋದನ್ನು ನೀವು ನೋಡಬೇಕಾಗತ್ತೆ. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಆಗಿ ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಅವುಗಳನ್ನ ಸ್ಕಿಪ್ ಮಾಡಿಲ್ಲ, ಅವುಗಳನ್ನ ತೊಗೊಂಡಿನಿ. ಅದ್ರ ಬಗ್ಗೆ ನೀವು ಈ ವರ್ಷ ಹೋದ ವರ್ಷದಲ್ಲಿ ನಡೆದಂತಹ ಸಭೆ ಎಲ್ಲಿ ನಡೆದ ಅಂಥೇಳಿ ನೀವು ಫೈಂಡ್ ಔಟ್ ಮಾಡಿರಿ. ಸೆಕೆಂಡ್ ಕ್ವಶನನ್ನು ನೋಡಿರಿ. 2024ರಲ್ಲಿ ಫೆಬ್ರವರಿ 22 ಭಾರತ ಸರ್ಕಾರ ಶಿಕ್ಷಣ ಸಚಿವರು ಯಾರು ಅಂತ ಕೇಳಿದರು. ಶಿಕ್ಷಣ ಸಚಿವರಾಗಿ ಯಾರಾದ್ರಪ್ಪ ಅಂತಂದ್ರೆ ಧರ್ಮೇಂದ್ರ ಪ್ರಧಾನ್ ಅವರು ಆದರು. ಆಪ್ಷನ್ ನಂಬರ್ ಲಾಸ್ಟು, ವೆರಿ ಇಂಪಾರ್ಟೆಂಟು. ಓಕೆ, ನೆಕ್ಸ್ಟು ಅನ್ಫಿನಿಶ್ಡ್ ಮೆಮರಿ ಎಂಬುದು ಯಾವ ನಟಿಯ ಆತ್ಮಕಥೆಗಳನ್ನು ನೀವು ನೆನಪಿಡತಕ್ಕದ್ದು. ಇದು ಪ್ರಿಯಾಂಕಾ ಚೋಪ್ರಾ ಅವರ ಆತ್ಮಕಥೆಯಾಗಿರುವಂಥದ್ದು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 4ನೇ ಪ್ರಶ್ನೆ. ಗಂಗೋತ್ರಿ ಗ್ಲೇಸಿಯರ್ ಹಿಮನದಿ ಇದು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುವಂಥದ್ದು? ಇದು ಉತ್ತರಾಖಂಡ್ನಲ್ಲಿ ಬರುವಂಥದ್ದು. ನೆಕ್ಸ್ಟು 5ನೇ ಪ್ರಶ್ನೆ. 2011 ಜನಗಣತಿಯ ಪ್ರಕಾರ 11ರ ಜನಗಣತಿ ಭಾಳಷ್ಟು ಇಂಪಾರ್ಟೆಂಟು. ಪ್ರತಿ ಸಲ ಹೇಳ್ತೀನಿ. ಯಾವ ರಾಜ್ಯವು ಅತಿ ಹೆಚ್ಚು ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿದೆ? ಗ್ರಾಮೀಣ ಜನಸಂಖ್ಯೆಯನ್ನು ಹೊಂದಿರುವಂಥದ್ದು ಉತ್ತರ ಪ್ರದೇಶ ಅಂತ ಹೇಳ್ಬೋದು. ಆಪ್ಷನ್ ನಂಬರ್ ಡಿ. ನೆಕ್ಸ್ಟು 6ನೇ ಪ್ರಶ್ನೆಯನ್ನು ನೋಡಿರಿ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಭಾರತದ ಯಾವ ನಗರದಲ್ಲಿ ನಡೆಯಿತು? ಇದು ಅಮೃತ್ಸರ್ ನಗರದಲ್ಲಿ ನಡೆದದ್ದು. ಓಕೆ, ಯಾವ ಇಯರಲ್ಲಿ ನಡೆದದಂತೇಳಿ ಕಮೆಂಟ್ ಮಾಡಿರಿ. ಇಯರ್ ಕಮೆಂಟ್ ಮಾಡಿರಿ, ಡೇಟ್ ಕಮೆಂಟ್ ಮಾಡಿರಿ, ಭಾಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟು 2014ರಲ್ಲಿ ಭಾರತ ರತ್ನವನ್ನು ಯಾರಿಗೆ ನೀಡಲಾಯಿತು? ಅದು ಭಾರತೀಯ ಕ್ರಿಕೆಟಿಗೆ ಯಾರು ಅಂತ ಕೇಳಿದ್ದಾರೆ. ಸಚಿನ್ ತೆಂಡೂಲ್ಕರ್ ಅವರಿಗೆ ನೀಡಲಾಯಿತು. ಅದೇ ರೀತಿ 2025-2024ರಲ್ಲಿ ಯಾರಿಗೆ ಭಾರತ ರತ್ನ ನೀಡಲಾಯಿತು ಎಂಬುದನ್ನು ಭಾಳಷ್ಟು ಇಂಪಾರ್ಟೆಂಟು. ಓಕೆ, ರೀಸೆಂಟಾಗಿ ಯಾರಿಗೆ ನೀಡಿದರು? 4 ಜನಕ್ಕೆ ನೀಡಿದರು, 5 ಜನಕ್ಕೆ ನೀಡಿದರು. ನಂಬರ್ಸ್ ಗೊತ್ತಿರಬೇಕು. ಅದು ನಮ್ಮ ಕರ್ನಾಟಕದಲ್ಲಿ ಯಾರಿಗಾದರೂ ಸಿಗ್ತಾ? ಅದೇ ರೀತಿ ಟೋಟಲ್ ಇಂಡಿಯನ್ಸ್ ಎಷ್ಟು ಜನ ಅದಾರ ಅಂತೇಳಿ ಗೊತ್ತಿರಬೇಕು. ನೆಕ್ಸ್ಟು 8ನೇ ಪ್ರಶ್ನೆಯನ್ನು ನೋಡಿ. ಭಾರತ ಸಂವಿಧಾನ ಪ್ರಕಾರ ಕೆಳಗಿನವುಗಳಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಲಕ್ಷಣ ಯಾವುದು ಅಂತ ಕೇಳಿದಾರೆ. ಸ್ವತಂತ್ರ ಮತ್ತು ಏಕೀಕೃತ ಅಂತೀವಿ. ಏನು? ಸ್ವತಂತ್ರ ಮತ್ತು ಏಕೀಕೃತ ವ್ಯವಸ್ಥೆ. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟ್ ಕ್ವಶನನ್ನು ನೋಡಿರಿ. 2024 ಫೆಬ್ರವರಿ 28 ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರು? ಎಕ್ಸ್ ಆಫಿಸಿಯೋ ಚೇರ್ಮನ್ ಅಂತೇಳಿ ಜಗದೀಪ್ ಧನ್ಕರ್ ಅವರು ಆಗಿದ್ದರು. ಯಾರು? ಜಗದೀಪ್ ಧನ್ಕರ್ ಅವರು ಆಗಿದ್ದರು. ನೆಕ್ಸ್ಟು 10ನೇ ಕ್ವಶನ್ ನೋಡಿರಿ. ಗುಡಿ ಪಾಡ್ವಾ ಎಂಬ ರಾಜ್ಯದ ಸಾಂಸ್ಕೃತಿಕ ಹಬ್ಬವಾಗಿದೆ. ಯಾವ ರಾಜ್ಯದ ಒಂದು ಹಬ್ಬವಾಗಿದೆ? ಇದು ಮಹಾರಾಷ್ಟ್ರದ ಒಂದು ಹಬ್ಬವಾಗಿದೆ. ನೆಕ್ಸ್ಟ್ ಬರುವಂಥದ್ದು ಆಗಸ್ಟ್ 14 ಮತ್ತು 15 ಮಧ್ಯರಾತ್ರಿ 1947ರಲ್ಲಿ ಭಾರತದೊಂದಿಗೆ ಯಾವ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು ಅಂತಂದ್ರೆ ಇದು ಪಾಕಿಸ್ತಾನದವರಿಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂತ ಹೇಳಬೇಕು. ನೆಕ್ಸ್ಟು ಭಾರತದ ಸಂವಿಧಾನ 19ನೇ ತಿದ್ದುಪಡಿಯು ಯಾವುದಕ್ಕೆ ವಿಶೇಷತೆ ಸ್ಥಾನಮಾನ ರಕ್ಷಣೆಯನ್ನು ನೀಡಿತು ಅಂತಂದರೆ ಸಹಕಾರಿ ಸಂಘಗಳಿಗೆ ಅಂತ ಹೇಳಬೇಕು. ಆಪ್ಷನ್ ನಂಬರ್ ಸಿ ಇಸ್ ರೈಟ್. ನೆಕ್ಸ್ಟು 13ನೇ ಪ್ರಶ್ನೆ. ಕೆಳಗಿನ ಯಾವ ರಕ್ಷಣಾ ಸೇವೆಗಳಲ್ಲಿ ಮಾರ್ಷಲ್ ಅತ್ಯುನ್ನತ ಶ್ರೇಣಿಯಾಗಿದೆ ಅಂತಂದ್ರೆ ಭಾರತೀಯ ವಾಯುಪಡೆ ಏರ್ಫೋರ್ಸಲ್ಲಿ ಮಾರ್ಷಲ್ಗಳಿಗೆ ಒಂದು ಅತ್ಯುನ್ನತ ಶ್ರೇಣಿಯಾಗಿದೆ. ನೆಕ್ಸ್ಟು ಬೌದ್ಧ ಧರ್ಮದ ಸ್ಥಾಪಕರು ಯಾರು ಅಂತಂದರೆ ಗೌತಮ ಬುದ್ಧ ಅಂತ ಹೇಳಬೇಕು. ಆಪ್ಷನ್ ನಂಬರ್ ಸೆಕೆಂಡು. ನೆಕ್ಸ್ಟು ಚಿಲ್ಕಾ ಸರೋವರ ಭಾರತದ ಅತಿ ದೊಡ್ಡ ಉಪ್ಪು ನೀರಿನ ಉಪ್ಪು ನೀರಿನ ಸರೋವರ. ಇದು ಭಾಳಷ್ಟು ಇಂಪಾರ್ಟೆಂಟ್ ಸರೋವರಗಳ ಬಗ್ಗೆ. ಇದು ನಮಗೆ GKಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾದರೆ ನೆಕ್ಸ್ಟ್ ಬರುವಂಥದ್ದು ಸೈನ್ಸಿಗೆ ಸಂಬಂಧಪಟ್ಟದ್ದು. ಮೊದಲ ಪ್ರಶ್ನೆಯನ್ನು ನೋಡಿರಿ.
1000 ವ್ಯಾಟ್ ಪವರ್ ರೇಟಿಂಗ್ ಹೊಂದಿರುವ ಎಲೆಕ್ಟ್ರಿಕ್ ಓವನ್ನ 2000 ವೋಲ್ಟ್ ವೋಲ್ಟೇಜನ್ನು ಹೊಂದಿರುತ್ತದೆ. ಓವನ್ನ ಮೂಲಕ ಹರಿಯುವ ಕರೆಂಟ್ ಪ್ರವಾಹ ಎಷ್ಟು ಅಂತಂದ್ರೆ ಕೊಟ್ಟಿರುವಂತಹ ಟೋಟಲ್ ವ್ಯಾಟ್ ಪವರ್ 1000, ಆ ಓವನ್ದಿರುವಂಥದ್ದು 200. ಈ 20 25 ಅಂದ್ರೆ 5 ಆಂಪಿಯರ್ ಅಂತ ಹೇಳಬೇಕು. ಅದು 5 ಆಂಪಿಯರ್ ಅಂತಂದ್ರೆ ಆಪ್ಷನ್ ನಂಬರ್ 4 ಇಸ್ ರೈಟ್. ಡನ್. ನೆಕ್ಸ್ಟು 17. ಕಾಯವೊಂದರ ವೇಗವು 10 ಸೆಕೆಂಡುಗಳಲ್ಲಿ 0 ಮೀಟರ್ ಪರ್ ಸೆಕೆಂಡಿಂದ 20 ಮೀಟರ್ ಪರ್ ಸೆಕೆಂಡ್ವರೆಗೆ ಬದಲಾಗುತ್ತದೆ. ಆ ಕಾಯದ ವೇಗೋತ್ಕರ್ಷವನ್ನು ಕಂಡುಹಿಡಿಯಿ ಅಂತಂದ್ರೆ ವೇಗೋತ್ಕರ್ಷ ಅಂತಂದಾಗ ನಿಮಗೆ A=V-U/T ಅಂತ ಹೇಳಬೇಕು. ಫಾರ್ಮುಲಾ ಅದ. ಇಲ್ಲಿ 20ಗೆ ಟಾರ್ಗೆಟ್ ಆಗ್ತದೆ, ಆಮೇಲೆ 0ದಿಂದ 20, ನೆಕ್ಸ್ಟು ಡಿವೈಡೆಡ್ ಬೈ 10. ಟೈಮ್ ಎಷ್ಟದ ರೀ? 10 ಸೆಕೆಂಡ್ಸ್ ಅದ. ಅಂದರೆ ಇಲ್ಲಿ ಬರುವಂಥದ್ದು 20 ಡಿವೈಡೆಡ್ ಬೈ 10 ಅಂತಂದಾಗ 10 1 10 2 ಅಂತಂದ್ರೆ 2. ಎಲ್ಲದ ರೀ ವೇಗೋತ್ಕರ್ಷ ಎಷ್ಟು? 2. ಓಕೆ, ಡನ್. ನೆಕ್ಸ್ಟು ವಸ್ತುಗಳ ನಡುವಿನ ಗುರುತ್ವಾಕರ್ಷಣ ಬಲವು ಯಾವುದರ ಮೇಲೆ ಅವಲಂಬಿತವಾಗಿರುತ್ತದೆ ಅಂದರೆ ವಸ್ತುಗಳ ದ್ರವ್ಯರಾಶಿಗಳ ಮೇಲೆ, ಅವುಗಳ ಮಾಸ್ ಮೇಲೆ ಅವಲಂಬನೆಯಾಗಿರುವಂಥದ್ದು. ನೆಕ್ಸ್ಟು ಕೆಳಗಿನವುಗಳಲ್ಲಿ ಬಲದ ಮಾನ ಏನು? ಬಲದ ಏಕಮಾನ, ಅದನ್ನು ಅಳೆಯುವಂಥ ಮಾನ ನ್ಯೂಟನ್. ನೆಕ್ಸ್ಟು 20ನೇದು, ಯಾವುದನ್ನು ಪಾತ್ರೆಯಲ್ಲಿ ಹಾಕಿದಾಗ ಆ ಪಾತ್ರೆಯು ಆಕಾರವನ್ನು ಪಡೆಯುತ್ತದೆ? ಯಾವುದನ್ನು ಹಾಕಿದ್ರೆ ಆ ಪಾತ್ರೆ ಆಕಾರವನ್ನು ಪಡಿತೈತೆ ಅಂದ್ರೆ ಇವೆಲ್ಲವೂ ಘನ ಸ್ಥಿತಿಯಲ್ಲಿರುವಂಥದ್ದು. ಈ ಲಿಕ್ವಿಡ್ ಏನಿರುತ್ತಲ್ಲ, ಕೆರೋಸಿನ್, ಸೀಮೆ ಎಣ್ಣೆ, ಇದು ಯಾವ ಪಾತ್ರೆಗೆ ಹಾಕ್ತೀವೋ ಆ ಪಾತ್ರೆಯ ಆಕಾರವನ್ನು ಹೊಂದುವಂಥದ್ದು. ನೆಕ್ಸ್ಟು ಕೊಠಡಿಯ ತಾಪಮಾನದಲ್ಲಿ ದ್ರವ ರೂಪದಲ್ಲಿರುವ ಅಲೋಹ ಇದು ಯಾವುದಪ್ಪ ಅಂತಂದ್ರೆ ಬ್ರೋಮಿನ್ ಅಂತ ಹೇಳ್ತೀವಿ. ಓಕೆ, ಡನ್. 22ನೇ ಪ್ರಶ್ನೆಯನ್ನು ನೋಡಿರಿ. ಡಿಟರ್ಜೆಂಟ್ಗಳು ಸಾಮಾನ್ಯವಾಗಿ ಯಾವುದರ ಸೋಡಿಯಂ ಲವಣಗಳಾಗಿವೆ ಅಂತಂದ್ರೆ ಸಲ್ಫೋನಿಕ್ ಆಮ್ಲದ ಅವುಗಳ ಏನಾಗೈತೆ ರೀ ಲವಣಗಳಾಗ್ಯಾವ. ನೆಕ್ಸ್ಟ್ 23. ಹೈಡ್ರೋಜನ್ ಕ್ಲೋರೈಡ್ನ ರಾಸಾಯನಿಕ ಸೂತ್ರ ಏನಂತಂದ್ರೆ HCl, ಆಪ್ಷನ್ ನಂಬರ್ ಎ. ನೆಕ್ಸ್ಟು ಯಾವ ಚಲನೆಯ ಬೆಳವಣಿಗೆಯ ಫಲಿತಾಂಶವಾಗಿದೆ? ಕೆಳಗಿನ ಯಾವ ಚಲನೆಯ ಬೆಳವಣಿಗೆ ಫಲಿತಾಂಶವಾಗಿದೆ? ಬೀಜವು ಮೊಳಕೆಯೊಡೆಯುವುದು ಬೆಳವಣಿಗೆಯಾಗುವುದು. ಬೀಜವು ಮೊಳಕೆಯೊಡೆದು ಬೆಳೆಯುವುದು. ಇದು ಒಂದು ಗ್ರೋತ್ ಅಂದರೆ ಬೆಳವಣಿಗೆಗೆ ಒಂದು ಉದಾಹರಣೆಯಾಗಂಥದ್ದು. ನೆಕ್ಸ್ಟು ಸಸ್ಯಗಳು ತಮ್ಮ ತ್ಯಾಜ್ಯ ಉತ್ಪನ್ನಗಳನ್ನು ಎಲ್ಲಿ ಸಂಗ್ರಹಿಸುತ್ತದೆ ಅಂತಂದ್ರೆ ಇದು ಜೀವಕೋಶಗಳ ರಿಕ್ತೆಯಲ್ಲಿ, ಅಂದರೆ ಜೀವಕೋಶಗಳ ಕೋಶೀಯ ರಸದಾನಿಗಳು, ಸೆಲ್ಯುಲಾರ್ ವ್ಯಾಲ್ಯೂಸ್ ಅಂತೀವಿ, ವ್ಯಾಕ್ಯೂಲ್ಸ್ ಅಂತೀವಿ, ಕೋಶೀಯ ರಸದಾನಿಗಳಲ್ಲಿ ಸಂಗ್ರಹವಾಗುವಂಥದ್ದು. ನೆಕ್ಸ್ಟು ಕೆಳಗಿನ ಯಾವ ಜೀವಿ ಮೊಳಕೆಯೊಡೆಯುವಿಕೆ ಮೂಲಕ ಸಂತಾನೋತ್ಪತ್ತಿಯನ್ನು ಮಾಡುತ್ತದೆ ಅಂತಂದ್ರೆ ಹೈಡ್ರಾ ಅಂತ ಹೇಳ್ಬೋದು. ಆಪ್ಷನ್ ನಂಬರ್ ಡಿ ಇಸ್ ರೈಟ್. ನೆಕ್ಸ್ಟು 27ನೇ ಪ್ರಶ್ನೆ. ಮಾನವನ ಶ್ವಾಸಕೋಶದ ಒಳಗಿನ ಬಲೂನ್ನಂತಹ ರಚನೆಯನ್ನು ಏನೆಂದು ಕರೆಯುತ್ತಾರೆ ಅಂತಂದ್ರೆ ಅಲ್ವಿಯೋಲಿ ಅಂತ ಕರೀತಾರೆ. ಓಕೆ, ನೆಕ್ಸ್ಟು 28ನೇದು. ಈ ಕೆಳಗಿನ ಯಾವ ಜೀವಿ ಬಹುಕೋಶೀಯ ಜೀವಿಯಾಗಿದೆ ಅಂತಂದ್ರೆ ಮೈಟೋಕಾಂಡ್ರಿಯಾ. ಹೌದಾ? ಇಲ್ಲಿ ಬಹುಕೋಶೀಯ ಜೀವಿ ಅಂದರೆ ಬ್ಯಾಕ್ಟೀರಿಯಾ, ಅಮೀಬಾ, ಪ್ಯಾರಾಮೀಸಿಯಾ, ಶಿಲೀಂಧ್ರ. ಫಂಗೈ ಇದು ಬಹುಕೋಶೀಯ ಜೀವಿ. ಯಾವುದು? ಶಿಲೀಂಧ್ರ ಒಂದು ಬಹುಕೋಶೀಯ ಜೀವಿ ಆದಂಥದ್ದು. ನೆಕ್ಸ್ಟು ಆಮ್ಲಜನಕವನ್ನು ಬಳಸಿ ಪೈರುವೇಟ್ ವಿಭಜನೆ ಹೊಂದಿರುವಂಥದ್ದು. ಇದು ಮೈಟೋಕಾಂಡ್ರಿಯಾದಲ್ಲಿ ಆಗುವಂತಹ ಒಂದು ಪ್ರೊಸೆಸ್ಸು. ನೆಕ್ಸ್ಟು ವೀರ್ಯಾಣುಗಳನ್ನು ಉತ್ಪಾದಿಸುವಂತಹ ಅಂಗ ಅಂತಂದ್ರೆ ಟೆಸ್ಟಿಸ್ ಅಂತೀವಿ, ವೃಷಣಗಳಂತೀವಿ. ಇದು ಮೇಲಲ್ಲಿ ಅಂದರೆ ಪುರುಷರಲ್ಲಿ ಕಂಡುಬರುವಂಥದ್ದು. ಇದು ಸೈನ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳಾಗಿದ್ದು, ನಾನು ಯಾಕಪ್ಪ ಎಲ್ಲ 50 ಪ್ರಶ್ನೆಗಳನ್ನು ಬಿಡಿಸ್ತೀನಿ ಸರ್, ಮ್ಯಾಥ್ಸ್ ಅಷ್ಟೇ ಯಾಕೆ ಬಿಡಿಸಾತಿಲ್ಲ ಅಂತ ಭಾಳಷ್ಟು ಜನ ಕೇಳ್ತಾ ಇದ್ರಿ. ಕ್ವಶನಲ್ಲಿ ಬರುವಂತಹ ಎಲ್ಲ ಸಿಂಗಲ್ ಲೈನ್ ಕ್ವಶನ್ಸು ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತವೆ. ಅದಕ್ಕೋಸ್ಕರ ನಾನು ಟೈಮ್ ಹೋಗಲಿ ಏನಾದರೂ ಆಗಲಿ ಅಂತೇಳಿ ವಿದಿನ್ 10 to 20 ಮಿನಿಟ್ಸ್ ಒಳಗೆ ನಿಮ್ಮದು ಟೋಟಲಾಗಿ 50 ಪ್ರಶ್ನೆಗಳನ್ನು ಸೊಲ್ಯೂಷನ್ ಮಾಡುವಂಥದ್ದು ಹೇಳ್ತಾ ಇದ್ದೀನಿ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ಲಾಸ್ಗಳಾಗಿರ್ತವೆ ಇವು. ಪ್ರಿವಿಯಸ್ ಇಯರ್ದಾಗ ಬರೆದಂಥ ಪ್ರಶ್ನೆಗಳಾಗಿರ್ತವೆ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಎಂಡ್ವರೆಗೂ ಕ್ಲಾಸನ್ನು ನೋಡ್ತಾಯಿರಿ, ಪ್ರೀವಿಯಸ್ ಕ್ಲಾಸಸ್ಸನ್ನು ನೋಡ್ತಾಯಿರಿ. ನಿಮಗೆ ಆದಷ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಮುಗಿಸುವಂಥದ್ದು ನನ್ನ ಕರ್ತವ್ಯ. ಓಕೆ, ನೆಕ್ಸ್ಟ್ ಬರುವಂಥದ್ದು ಮ್ಯಾಥ್ಸು. ಗಣಿತದಲ್ಲಿ ಬರುವಂತಹ ಮೊದಲನೇ ಪ್ರಶ್ನೆ ನೋಡಿರಿ, 8ನೇ ಪ್ರಶ್ನೆ ಪತ್ರಿಕೆ ಒಳಗಿಂದು.
ಸರಾಸರಿ ಮೇಲೆ ಬಂದಂಥ ಪ್ರಶ್ನೆ. ಫಸ್ಟಿಗೆ ನೀವೆಲ್ಲ ಏನು ಮಾಡಬೇಕು, ಇವುಗಳನ್ನ ಕೂಡಿಸ್ಬೇಕು. 1 + 2 + 3 4 5 ಇವುಗಳನ್ನೆಲ್ಲ ಕೂಡಿಸಿದ ಮೇಲೆ ಬರುವಂತಹ ಉತ್ತರ 15 ಡಿವೈಡೆಡ್ ಬೈ ಒಟ್ಟು ಸಂಖ್ಯೆಗಳೆಷ್ಟು 1 2 3 4 5 ಅದಾವೆ ಡಿವೈಡೆಡ್ ಬೈ 5. ಈಗ ಇವುಗಳನ್ನ 5 1 5 3 ಇವುಗಳು ಎಲ್ಲ ಸರಾಸರಿ ಎಷ್ಟು ಬರ್ತದೆ 3. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ಓಕೆ, ಸರಾಸರಿ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರ್ತದೆ. ನೆಕ್ಸ್ಟ್ ನೋಡಿರಿ, 24 ಮತ್ತು 36 ಎರಡನ್ನು ಸಂಪೂರ್ಣವಾಗಿ ಭಾಗಿಸುವ ಅತಿ ದೊಡ್ಡ ಸಂಖ್ಯೆಯನ್ನು ಕಂಡಿದ್ದೀರಿ ಅಂತಂದ್ರೆ ಅವುಗಳ ಅಂತ ಅನ್ಬೋದು ನಾವು. ಓಕೆ, 24 ಮತ್ತು 36 ಯಾವ ಒಂದು ಮಗ್ಗಿಯಲ್ಲಿ ಇರ್ತದೆ ಅಂತಂದ್ರೆ 12 ಮಗ್ಗಿ ಒಳಗದಾವ. ಹೌದಾ, ಅವುಗಳ ಅತಿ ದೊಡ್ಡ ಭಾಗಿಸುವಂಥ ಸಂಖ್ಯೆ 12. ನೆಕ್ಸ್ಟು ಸಿಂಪ್ಲಿಫಿಕೇಷನ್ ಅದ. ಫಸ್ಟಿಗೆ ನಮಗೇನದ ಇಲ್ಲಿ 35 - 1 + 15 ಡಿವೈಡೆಡ್ ಬೈ 3 × 2 + 1. ಓಕೆ, ಈಗ ಸಿಂಪ್ಲಿಫೈ ಮಾಡಿರಿ. 35 1 15 ಅಂದ್ರೆ 40 50 ಆಯಿತು. 50 - 1 ಅಂದ್ರೆ 49. ನೆಕ್ಸ್ಟ್ 3 2 6 6 + 1 ಅಂದ್ರೆ 7 ಅಂದ್ರೆ 7 1 7 7 49 ಅಂದ್ರೆ ಬರುವಂಥ ಆನ್ಸರ್ ಎಷ್ಟು 7. ಓಕೆ, ಸಿಂಪ್ಲಿಫಿಕೇಷನ್. ನೆಕ್ಸ್ಟು 34 ಎರಡು ಅಂಕಿಯ ಅತಿ ದೊಡ್ಡ ಸಂಖ್ಯೆಯು ಯಾವುದರಿಂದ ಭಾಗ ಹೋಗುತ್ತದೆ. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯು ಯಾವುದರಿಂದ ಭಾಗ ಹೋಗುತ್ತದೆ ಅಂತಂದ್ರೆ ಇಲ್ಲಿ ಒಂದು ಸ್ವಲ್ಪ ಕ್ವಶನನ್ನು ಇನ್ನೊಂದು ಸಲ ನೋಡಿ. ಓಕೆ, ಇಲ್ಲಿ ಬರುವಂಥದ್ದು ನೋಡಿರಿ, 2 ಅಂಕಿಯ ಅತಿ ದೊಡ್ಡ ಸಂಖ್ಯೆಯು ಯಾವುದರಿಂದ ಭಾಗವಾಗುತ್ತದೆ ಅಂತಂದ್ರೆ 9 ಮತ್ತು 11ರಿಂದ ಭಾಗ ಹೋಗುತ್ತದೆ. ನೆಕ್ಸ್ಟು 35ನೇದು 25% ದಶಮಾಂಶ ರೂಪ ಎಷ್ಟು ಅಂತಂದ್ರೆ 25% ಅಂದರೆ ಡಿವೈಡೆಡ್ ಬೈ 100 ಆಗುತ್ತೆ. ಇದನ್ನು ನಾವು 0.25 ಅಂತೇಳಿ ಬರಿಬಹುದು. ಆಪ್ಷನ್ ನಂಬರ್ ಎ ಈಸ್ ರೈಟ್. ಓಕೆ, ನೆಕ್ಸ್ಟ್ ಒಂದು ಮೈದಾನದವು 100 ಮೀಟರ್ ಉದ್ದ ಮತ್ತು 50 ಮೀಟರ್ ಅಗಲವಿದೆ. ಅದರ ಉದ್ದ ಮತ್ತು ಅಗಲದ ಅನುಪಾತವೆಷ್ಟು ಅಂತಂದಾಗ ಉದ್ದ 100ದ ಅಗಲ 50. ಓಕೆ, ಈಗ ನೋಡಿರಿ ನೆಕ್ಸ್ಟ್ ಇದು ಅನುಪಾತ ಅಂತಂದಾಗ ಇದು 0 ಇದು 0 5 1 5 2 ಅಂದರೆ 2:1. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಓಕೆ, ನೆಕ್ಸ್ಟು 37ನೇ ಪ್ರಶ್ನೆ. ವರ್ಷಕ್ಕೆ ಎಷ್ಟು ಶೇಕಡಾ ಬಡ್ಡಿ ದರದಲ್ಲಿ 1300 ಅಸಲಿಗೆ 10 ವರ್ಷಗಳಲ್ಲಿ 650 ಸರಳ ಬಡ್ಡಿಯಾಗುತ್ತದೆ. ಅಂದರೆ ಇಲ್ಲಿ ಕೂಡ ಟೈಮನ್ನು ಕೇಳಿರುವಂಥದ್ದು. ಟೈಮ್ ಅಂದರೆ ಸಿಂಪಲ್ ಇಂಟ್ರೆಸ್ಟ್ ಇಂಟು 100 ಡಿವೈಡೆಡ್ ಬೈ ಪಿ ಇಂಟು ಇದು ವರ್ಷಕ್ಕೆ. ಅಂದರೆ ಇಲ್ಲಿ ಟೈಮ್ ಕೊಟ್ಟಿದ್ದಾರೆ ಅವರು 10 ವರ್ಷಕ್ಕೆ. ನಮಗೆ ಕೇಳುವಂಥದ್ದು ಏನು ಆರ್ ಕೇಳ್ಯಾರ, ರೇಟ್ ಆಫ್ ಇಂಟ್ರೆಸ್ಟ್. ಓಕೆ, ಇವೆರಡು 0 ಇದೊಂದು ನೆಕ್ಸ್ಟ್ ಇದೊಂದು 13 1 13 5 65 ಅಂದ್ರೆ 5% ಅವ್ರದ್ದು ಬಡ್ಡಿ ದರದಲ್ಲಿ ನಮಗೆ ಅಷ್ಟು ಬಡ್ಡಿ ಆಗುತ್ತದೆ. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. 38ನೇದು ನೋಡಿರಿ, ಒಂದು ಚೌಕವು ಎಷ್ಟು ಕರ್ಣಗಳನ್ನು ಹೊಂದಿರುತ್ತದೆ ಅಂತ. ಕರ್ಣಗಳು ಅಂದರೆ ಡಯಾಗೋನಲ್ಸ್. ಇದು ಒಂದು ಚೌಕ ಆಗಿದ್ದರೆ ಈ ಕಾರ್ನರ್ ಅನ್ನು ಕೂಡಿಸುವಂತಹ ರೇಖೆಗಳೇ ಇವುಗಳು ಏನು ಕರ್ಣಗಳು ಅಂತೀವಿ. ಅಂದರೆ ಒಂದು ಚೌಕ ಅಥವಾ ಒಂದು ಆಯತದಲ್ಲಿ ಎಷ್ಟು ಕರ್ಣಗಳಿರ್ತವೆ 2 ಕರ್ಣಗಳಿರ್ತವೆ. ಆಪ್ಷನ್ ನಂಬರ್ ಸಿ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಮೊದಲ 5 ಸಮ ನೈಸರ್ಗಿಕ ಸಂಖ್ಯೆಗಳ ಸರಾಸರಿ ಎಷ್ಟು. ಸಮ ನೈಸರ್ಗಿಕ ಸಂಖ್ಯೆಗಳಂದರೆ ಎಲ್ಲಿಂದ ಸ್ಟಾರ್ಟ್ ಆಗ್ತವೆ 2 4 6 8 10 ಇವುಗಳ ಸರಾಸರಿ ಅಂತಂದಾಗ ಎಲ್ಲವನ್ನು ಕೂಡಿಸ್ಬೇಕು. ಎಲ್ಲವನ್ನು ಕೂಡಿಸಿದ ಮೇಲೆ ಡಿವೈಡೆಡ್ ಬೈ 5 ಮಾಡ್ತೀವಿ. ಓಕೆ, ಈಗ ಇವನ್ನೆಲ್ಲ ಕೂಡಿಸಿದ ಮೇಲೆ ಎಷ್ಟಾಯಿತು 10 30 ಆಯಿತು. ಟೋಟಲ್ ಎಷ್ಟಾಯಿತು 30 ಆಯಿತು. ಹೌದಾ, 30 ಡಿವೈಡೆಡ್ ಬೈ 5 5 1 5 6. ಓಕೆ, ಆನ್ಸರ್ ಎಷ್ಟು ಬಂತು 6. ಆಪ್ಷನ್ ನಂಬರ್ ಬಿ ಈಸ್ ರೈಟ್. ಸರಾಸರಿ ಮೇಲೆ 1 ರಿಂದ 2 ಕ್ವಶನ್ ಬಂದೇ ಬರ್ತಾವೆ. ಸಿಂಪ್ಲಿಫಿಕೇಷನ್ ಕೇಳಿದ್ರೆ ಅದು ಯಾವುದು ಭಿನ್ನರಾಶಿಗಳ ಸಂಕಲನ. ಇಲ್ಲಿ ಭಿನ್ನರಾಶಿಗಳ ಸಂಕಲನ ಅದ ಅಂತಂದ್ರೆ ಛೇದಗಳು ಒಂದೇ ಇದಾವೆ ಅಂತಂದ್ರೆ ಆ ಒಂದೇ ಇದ್ದದ್ದನ್ನು ಬರೆದು ಮೇಲಿನ 2 ಸಂಖ್ಯೆಗಳನ್ನು ಕೂಡಿಸ್ಬೇಕು. 2 + 1 ಅಂದರೆ ಎಷ್ಟು 3 3/8. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟ್ ನೋಡಿರಿ, ಚೀಲ ಒಂದರಲ್ಲಿ 160 ಹಸಿರು ಮತ್ತು ಕೆಂಪು ಚೆಂಡುಗಳಲ್ಲಿ 40% ಹಸಿರು ಚೆಂಡುಗಳು. ಹಾಗಾದರೆ ಕೆಂಪು ಚೆಂಡುಗಳು ಎಷ್ಟು ಅಂತ ಕೇಳ್ಯಾರ. ಈಗ ನನಗೆ 160ರಾಗ ಟೋಟಲ್ 40 ಎಷ್ಟು ಅದಾವೆ ರೀ 40% ಹಸಿರು ಚೆಂಡದವು. ಅವ್ರು ಕೇಳಿದ್ದು ಕೆಂಪು. ಈಗ ನೀವು ವಿಚಾರ ಮಾಡಿರಿ. ಓಕೆ, 40 ಹಸಿರು ಆದರೆ ಉಳಿದದ್ದೆಷ್ಟು
60% ಏನಾಗ್ತವೆ ಗ್ರೀನ್ ಆಗ್ತವೆ. ಅದು 60% ನಾವು ಕಂಡು ಹಿಡಿದ್ರೆ ಡೈರೆಕ್ಟ್ ಬರುತ್ತೆ. ಈ 0 ಈ 0 ಈ 0 ಈ 0 16 ಆಗಲೇ 96 ನಮಗೆ ಟೋಟಲಲ್ಲಿ ಇರುವಂತಹ ಒಟ್ಟು ಹಸಿರು ಚೆಂಡುಗಳು. ಆಪ್ಷನ್ ನಂಬರ್ ಬಿ ಕರೆಕ್ಟು. ನೆಕ್ಸ್ಟು 42. ಇಲ್ಲಿ ಎಕ್ಸ್ನ ಮೌಲ್ಯವನ್ನು ಕೇಳಿರುವಂಥದ್ದು. ಇವೆರಡು ಇಲ್ಲೇನು ಕೇಳ್ಯಾರ ನೋಡಿರಿ, ಎಕ್ಸ್ 4 ಮತ್ತು ಯಾವುದು ಆರ್ ಸಂಬಂಧ ಹೊಂದಿರ್ತವೆ, ಎಕ್ಸ್ ಮತ್ತು 8 ಸಂಬಂಧ ಹೊಂದಿರ್ತವೆ. ನಮಗೆ ಎಕ್ಸ್ = 4 × 6 / 8 ಅಂದಾಗ 4 1 4 2 2 1 2 3 ಎಕ್ಸ್ ವ್ಯಾಲ್ಯೂ ಎಷ್ಟು ಬಂತು ರೀ 3. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. 43ನೇ ಪ್ರಶ್ನೆ. ಆರವ್ ಒಂದು ಕೆಲಸವನ್ನು 15 ದಿನಗಳಲ್ಲಿ ಮುಗಿಸುತ್ತಾನೆ. ಅವನು 3 ದಿನಗಳ ಕೆಲಸ ಮಾಡಿದ ನಂತರ ಉಳಿದ ಕೆಲಸವನ್ನು ಯಾರು ಮಾಡುತ್ತಾರೆ? ಅಂದ್ರೆ ಉಳಿದ ಕೆಲಸದ ಪ್ರಮಾಣ ಎಷ್ಟು ಅಂತ ಕೇಳ್ಯಾರ. ಅವನು ಒಟ್ಟು ಮಾಡಿದ ಕೆಲಸ ಅಂತಂದ್ರೆ ಏನು ಬರುತ್ತಪ್ಪ ಅಂದ್ರೆ 3 ದಿನದಾಗ 15 ಕೆಲಸ ಅಂತಂದಾಗ ಟೋಟಲ್ ನಮಗೆ ಎಷ್ಟಾಯಿತು? ಇಲ್ಲಿ 3 1 3 5 ಅಂದರೆ 1/5 ಕೆಲಸ ಅಂತ ಅವನು ಮಾಡಿದ್ದು. ಇನ್ನು ಉಳಿದ ಕೆಲಸ ಅಂತಂದ್ರೆ ಕೆಳಗಡೆ ಇರುವಂಥ ಸಂಖ್ಯೆಯನ್ನು ಹಂಗೆ ಬರೋದು, ಆ ಮೇಲ್ಗಡೆ ಇರುವಂಥ ಸಂಖ್ಯೆ ಈಗ 5 ಮೇಲ್ಗಡೆ 1 5 - 1 ಮಾಡಿದರೆ ಎಷ್ಟು ಬಂತು? 4. ಇದು ಉಳಿದಿರುವಂತಹ ಕೆಲಸ ಶಾರ್ಟ್ಕಟ್ ಆಗಿ ಮಾಡ್ಬೇಕು. ಇಲ್ಲ ಅಂತಂದ್ರೆ 1 - 1/5 ಮಾಡಿದ್ರೂ ಇಷ್ಟ ಬರುತ್ತೆ. ಓಕೆ, ಡೈರೆಕ್ಟ್ ಬರಿಬೋದು, ಇಲ್ಲ ಲೆಕ್ಕ ಮಾಡಿ ಬರ್ಬೋದು. ಆನ್ಸರ್ ಎಷ್ಟು? 4 / 5 ಅಲ್ಲಿ ಉಳಿದಿರುವಂತಹ ಕೆಲಸ. 44ನೇ ಪ್ರಶ್ನೆ ನೋಡಿರಿ. ಒಂದು ಸಂಖ್ಯೆಯ 4ನೇ ಒಂದು ಭಾಗವು 6 ಆಗಿದೆ. ಅಂದರೆ ಒಂದು ಸಂಖ್ಯೆಯ ಅದರ 4ನೇ ಒಂದು ಭಾಗ ಎಷ್ಟಾಗೈತಿ? 6 ಆಗೈತಿ. ಹಾಗಾದ್ರೆ ಆ ಸಂಖ್ಯೆ ಯಾವುದು ಅಂತಂದ್ರೆ ಎಕ್ಸ್ ಇಲ್ಲಿ ಇಟ್ಕೊಂಡ್ಬಿಟ್ರಿ, 4 ಆ ಕಡೆ ಕಳಿಸ್ಕೊಂಡ್ಬಿಟ್ರಿ, ಮಲ್ಟಿಫಿಕೇಷನ್ ಆಗುತ್ತೆ. 6 × 4 ಎಷ್ಟು? 24. ಆ ಸಂಖ್ಯೆ ಯಾವುದು? 24. ನೆಕ್ಸ್ಟು 15 ಸೆಂಟಿಮೀಟರ್ ಉದ್ದ 9 ಸೆಂಟಿಮೀಟರ್ ಅಗಲವಿರುವ ಆಯತದ ವಿಸ್ತೀರ್ಣ ಎಷ್ಟು ಅಂತಂದಾಗ ಆಯತದ ವಿಸ್ತೀರ್ಣ = L × B. 15 × 9 ಅಂದ್ರೆ 135 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ ನಂಬರ್ ಸೆಕೆಂಡ್ ಈಸ್ ರೈಟ್. ನೆಕ್ಸ್ಟ್ ಇಲ್ಲಿ ಬರುವಂಥದ್ದು ರೀಸನಿಂಗ್ ಸಂಬಂಧಪಟ್ಟಂತಹ ಪ್ರಶ್ನೆಗಳು 5. ಇಲ್ಲಿ ಇಂಗ್ಲೀಷ್ ಶಬ್ದಗಳನ್ನು ಅವುಗಳ ಒಂದು ಆರ್ಡರಲ್ಲಿ ಬರಿ ಅಂತೇಳಿ. ಫಸ್ಟಿಗೆ ಡಿ ಬರುತ್ತೆ, ಅಂದರೆ ಸೆಕೆಂಡ್ ಒನ್ ಈಸ್ ಫಸ್ಟ್ ಬರುತ್ತೆ. ನೆಕ್ಸ್ಟ್ ಅದಾದಮೇಲೆ ಇದು ಫಸ್ಟ್ ಬರುತ್ತೆ, ನೆಕ್ಸ್ಟು ಡಿ ಆದಮೇಲೆ ಜಿ ಬರುತ್ತೆ, ಇದು ಎರಡನೇದು. ಹೌದಾ? ಅಂದ್ರೆ 1ನೇದು 2ನೇ ಸ್ಥಾನದಾಗ ಬರುತ್ತೆ. 2 1 ಅಂದರೆ ಇದು ಬರೋಂಗಿಲ್ಲ, ಇದು ಬರೋಂಗಿಲ್ಲ. ಈಗ ನಮಗೆ ಬರುವಂಥದ್ದು 2ನೇದು ಬರ್ಬೋದು, ಇಲ್ಲ 3ನೇದು ಬರ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದು? ಟಿ ಫಸ್ಟ್ ಬರುತ್ತೋ ವಿ ಫಸ್ಟ್ ಬರುತ್ತೋ? ನಮಗೆ ಟಿ ಫಸ್ಟ್ ಬರುತ್ತೆ. ಅಂದ್ರೆ ನಮ್ಗೆ 3ನೇ ನಂಬರ್ ಫಸ್ಟ್ ಬರುತ್ತೆ. ಅಂದ್ರೆ 3ನೇದು ಬರೋಂಗಿಲ್ಲ, 2ನೇ ಆಪ್ಷನ್ ಈಸ್ ಕರೆಕ್ಟ್. ಅಂದ್ರೆ 2 1 3 4 ಈಸ್ ರೈಟ್. ಓಕೆ, ನೆಕ್ಸ್ಟು 32 ವಿದ್ಯಾರ್ಥಿಗಳ ಸಾಲಿನಲ್ಲಿ ಶಾರ್ವಿ ಮುಂದಿನಿಂದ 9ನೇ ಸ್ಥಾನ. ಮುಂದಿನಿಂದ ಎಷ್ಟನೇ ಸ್ಥಾನ? 9ನೇ ಸ್ಥಾನ. ಓಕೆ, ಹಾಗಾದರೆ ಕೊನೆಯಿಂದ ಎಷ್ಟನೇ ಸ್ಥಾನ? ಒಟ್ಟು ವಿದ್ಯಾರ್ಥಿಗಳು 32, ಮುಂದಿನಿಂದ 9 ಅಂದ್ರೆ ಮೈನಸ್ ಮಾಡಬೇಕು. ಎಷ್ಟು ಬಂತು? 23. ಹಾಗಾದ್ರೆ ಹಿಂದಿನಿಂದ ಕೌಂಟ್ ಮಾಡುವಾಗ ಅವ್ರನ್ನ ಇನ್ನೊಂದು ಸಲ ಕೌಂಟ್ ಮಾಡ್ತೀನಿ ನಾನು. ಆವಾಗ ಏನಾಗುತ್ತೆ? 24ನೇ ಸ್ಥಾನದಲ್ಲಿ ಅವರು ಇರುವಂಥದ್ದು. ಓಕೆ, ಡನ್. ನೆಕ್ಸ್ಟು ಇಂಗ್ಲೀಷ್ ವರ್ಣಮಾಲೆಯಲ್ಲಿರುವಂತಹ ಬಿಟ್ಟು ಹೋದಂಥ ಸಂಖ್ಯೆಯನ್ನು ಬರೀರಿ ಅಂತೇಳಿ ಏನು ಕೊಟ್ಟಾರ ನೋಡಿ. QNKHE ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಕೇಳಿರುವಂಥದ್ದು. ಓಕೆ, ಇಲ್ಲಿ ಏನು ಬರ್ತದೆ ನೋಡಿ, ಇಲ್ಲಿ 3 ಶಿಫ್ಟ್ ಮಾಡ್ಕೊಂಡು ಹೋಗ್ಯಾರ ನೋಡಿರಿ. ಹೌದಾ? ಇಲ್ಲಿ 3 ಗ್ಯಾಪ್ ಆಗ್ಯದ, ಇಲ್ಲಿ 3, ಕೆ ಆದಮೇಲೆ 3, ಎನ್ ಆದಮೇಲೆ 3 ಆಗೈತಿ. ಹೌದಾ? ಈಗ ನಮಗೆ ಇದ್ರ ಹಿಂದಿಂದ 3ನೇ ಅಕ್ಷರ ಇಲ್ಲಿ ಯಾವ್ದು ಬರೆದ್ರೆ ಕರೆಕ್ಟ್ ಅದ ಅಂತಂದ್ರೆ ಬಿ ಆದಮೇಲೆ 3ನೇ ಅಕ್ಷರವನ್ನು ಹೋದ್ರೆ ಯಾವ್ದು ಬರುತ್ತೆ ರೀ? ಇ ಬರುತ್ತೆ. ಬಿ ಆದಮೇಲೆ CDE. ಹೌದಾ? ಆಪ್ಷನ್ ನಂಬರ್ 4 ಈಸ್ ರೈಟ್. ವೆರಿ ಇಂಪಾರ್ಟೆಂಟ್, ವೆರಿ ಈಸಿ ಇರ್ತಾವೆ ಕ್ವಶನು. ಆದರೆ ನೀವು ಮಾಡಬೇಕಾಗಿದ್ದೇನು? ಲಕ್ಷ ಕೊಟ್ಟು ಈಸಿ ಮೆಥಡನ್ನು ಯೂಸ್ ಮಾಡಬೇಕು. ಇಲ್ಲಿ ಕೇಳಿ, ಬೆಸ್ಟ್ ಆಫ್ ಲಕ್ ಎಂಬ ಪದವನ್ನು ಅದನ್ನು ಏನಂತ ಬರ್ದಾರ? ಈ ಶಬ್ದವಾಗಿ ಬರ್ದಾರ ನೋಡಿರಿ. ಬೆಸ್ಟ್ ಆಫ್ ಲಕ್ ಅದನ್ನು ಏನಂತ ಬರ್ದಾರ ನೋಡಿರಿ? AGFTCP. ಓಕೆ, ನೆಕ್ಸ್ಟ್ ಅದೇ ರೀತಿ ಆಲ್ ದ ಬೆಸ್ಟ್. ಇದನ್ನು ಯಾವ ರೀತಿ ಬರ್ದಾರಪ್ಪ ಅಂತಂದ್ರೆ EMCPSU.
ಹಾಗಾದರೆ ಇಲ್ಲಿ ಬೆಸ್ಟ್ ಎಂಬ ಪದವನ್ನು ಯಾವ ರೀತಿ ಬರ್ತಾರೆ ಅಂದಾಗ ಇಲ್ಲಿ ಕೇಳುವಂತಹ ಪದ ಎರಡರಲ್ಲಿಯೂ ಕಾಮನ್ ಆಗಿರುವಂಥದ್ದು. ಇಲ್ಲಿ ಕಾಮನ್ ಆಗಿರಿದ್ರೆ ಇಲ್ಲಿ ಮುಂದ್ಗಡೆ ಬರೆದಂತಹ 2 ಪದಗಳು ಕಾಮನ್ ಆಗಿರ್ತವೆ. ಅದೇ ನಮ್ಮದು ಆನ್ಸರ್ ಆಗಿರುತ್ತೆ. ಆಪ್ಷನ್ ನಂಬರ್ 4 ಈಸ್ ರೈಟ್. ವೆರಿ ಸಿಂಪಲ್. ನೆಕ್ಸ್ಟ್ ನೋಡಿರಿ, ಇಲ್ಲಿ ಒಂದು ಸೀರೀಸ್ ಕೊಟ್ಟಾರೆ. ಇವುಗಳಲ್ಲಿ 3 ಎಷ್ಟು ಬಂದಾವ ಅಂತಂದ್ರೆ ಇಲ್ಲಿ ಒಂದು ಬಂದದ, ಇಲ್ಲಿ ಒಂದು ಬಂದದ. ಟೋಟಲು 2 3ಗಳದಾವ. ಇದು ನಮ್ಗೆ ರೀಸನಿಂಗ್ ಸಂಬಂಧಪಟ್ಟಂತಹ 6ನೇ ಟೆಸ್ಟ್ ಆಗಿರುತ್ತೆ. ಓಕೆ, ಇಲ್ಲಿವರೆಗೂ 9 ಟೆಸ್ಟ್ಗಳನ್ನು ನಾನು ಸೊಲ್ಯೂಷನನ್ನು ಮಾಡಿದ್ದೀನಿ. 10ನೇ ಟೆಸ್ಟ್ ಕೂಡ ಅತಿ ಶೀಘ್ರದಲ್ಲಿ ಏನು ಮಾಡ್ತೀನಿ ನಿಮ್ಮ ಮುಂದೆ ಮಾಡ್ತೀನಿ. ಅದೇ ರೀತಿ ಇಂಪಾರ್ಟೆಂಟ್ ಕ್ವಶನ್ಗಳು ಭಾಳ ಚೆನ್ನಾಗಿ ಕೇಳ್ತಾಯಿದ್ರಿ, ಅದನ್ನು ಮಾಡ್ತೀನಿ. ಅದೇ ರೀತಿ ಉಳಿದಂತಹ 35ಕ್ಕಿಂತ ಹೆಚ್ಚು 35 ಪ್ರಶ್ನೆ ಪತ್ರಿಕೆಗಳನ್ನು ಸೊಲ್ಯೂಷನ್ ನಿಮ್ಮ ಎಕ್ಸಾಮ್ ಒಳಗಾಗಿ ಮಾಡಿ ಕೊಡುವಂಥದ್ದು ನನ್ನ ಕರ್ತವ್ಯ. ಓಕೆ, ಅದೇ ರೀತಿ ನೀವು ಪ್ರಿಪ್ರೇಷನ್ ಮಾಡಿರಿ. ಆದಷ್ಟು ಬೇಗ ಯಾರು ಹಿಂದುಗಡೆ ಕ್ವಶನ್ಗಳನ್ನು ಸೊಲ್ಯೂಷನನ್ನು ನೋಡಿಲ್ಲ ಅವುಗಳನ್ನು ನೋಡಿ ವಿಡಿಯೋನ ಶೇರ್ ಮಾಡಿರಿ. ಮತ್ತೆ ಮುಂದಿನ ಕ್ಲಾಸಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್.